ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್. ಕರುಣೆಯ ಕೊನೆಯಗಳಿಗೆ ಭಾಗ 2 ಸಂದೇಶ 24. ಸಂರಕ್ಷಣೆಯ ಪ್ರಾರ್ಥನೆ. ಪ್ರಿಯ ಕರ್ತನೆ, ನಿನ್ನ ನಿರಂತರ ಪ್ರೀತಿಗೆ ಧನ್ಯವಾದಗಳು. ಅಂಧಕಾರ ಶಕ್ತಿಯಿಂದ ನನ್ನನ್ನು ಮುಕ್ತಗೊಳಿಸಲು ನೀನು ಈ ಲೋಕಕ್ಕೆ ಬಂದಿರುವೆ. ನನ್ನ ಪರವಾಗಿ ಶಿಕ್ಷೆಯನ್ನು ತೀರಿಸಲು ಅಥವಾ ಪಾವತಿಸಲು ನೀನು ಶಿಲುಬೆಯ ಮೇಲೆ ಹಿಂಸಾತ್ಮಕ ಮರಣವನ್ನು ಸ್ವೀಕರಿಸಿದೆ. ಕಂಬಕ್ಕೆ ಕಟ್ಟಿಸಿಕೊಂಡು ಕೊರಡೆ ಹೊಡೆತವನ್ನು ಅನುಭವಿಸಿದೆ. ನಾನು ಗುಣಮುಖನಾಗುವಂತೆ ಮಾನವೀಯತೆಯ ಮನುಷ್ಯಕುಲದ ಅನಾರೋಗ್ಯವನ್ನು ನಿನ್ನ ಸ್ವಂತ ಮಾಂಸದ ಮೇಲೆ ಅಥವಾ ದೇಹದ ಮೇಲೆ ತೆಗೆದುಕೊಂಡೆ. ನಾನು ನಿನ್ನ ಮುಂದೆ ಬಂದು ನಿನ್ನ ಶಿಲುಬೆಯ ಮೇಲೆ ನನ್ನ ಎಲ್ಲ ಪಾಪಗಳನ್ನು ಇಡಲು, ನನ್ನನ್ನು ತೊಳೆಯಲು, ನನ್ನ ಎಲ್ಲ ಕಾಯಿಲೆಗಳು, ರೋಗಗಳು ಮತ್ತು ದೌರ್ಬಲ್ಯಗಳನ್ನು ಶುದ್ಧೀಕರಿಸಲು ನಿನ್ನ ಅಮೂಲ್ಯವಾದ ರಕ್ತವನ್ನು ಕೇಳಲು ನಾನು ಈಗ ನಿನ್ನ ಮುಂದೆ ಬಂದಿದ್ದೇನೆ. ಮತ್ತು ನಿನ್ನ ಕಷ್ಟಕರವಾದ ಕಠಿಣ ಯಾತನೆಗಳಿಂದ ನನ್ನನ್ನು ಬಿಡುಗಡೆಗೊಳಿಸುವಂತೆ ನಾನು ನಿನ್ನನ್ನು ಬೇಡಿಕೊಳ್ಳುತ್ತಿದ್ದೇನೆ. ನೀವು ನೀಡಿದ ಶಿಲುಬೆಯ ತ್ಯಾಗವನ್ನು ಅಂಗೀಕರಿಸಿ ನಿಮ್ಮಯ ಉಚಿತ ಕೊಡುಗೆಯಾದ ಪಾಪ ನಿವೇದನೆ ಅಥವಾ ರಾಜಿ ಮಾಡಿಕೊಳ್ಳುತ್ತೇನೆ. ನನ್ನ ಜೀವನ, ಹೃದಯ, ಮನಸ್ಸು, ದೇಹ, ಆತ್ಮ ಮತ್ತು ಆತ್ಮದ ಪ್ರತಿಯೊಂದು ಅಂಶದ ಮೇಲೆ ನಿನ್ನ ಅಧಿಕಾರವನ್ನು ನಾನು ಒಪ್ಪಿಕೊಳ್ಳುತ್ತೇನೆ. ನಿನ್ನ ಶಿಲುಬೆಯ ಶಕ್ತಿಯ ಮೂಲಕ ಕರ್ತರಾದ ಯೇಸುವೆ, ನಾನು ಈಗ ಎಲ್ಲ ರೀತಿಯ ಪಾಪ, ಅನಾರೋಗ್ಯ ಮತ್ತು ರೋಗಗಳನ್ನು ವಿರೋಧಿಸುತ್ತೇನೆ. ನನ್ನ ಸ್ವಂತ ಅವಿಧೇಯತೆಯಿಂದ ಉಂಟಾಗುವ ಎಲ್ಲ ರೀತಿಯ ಕಾಯಿಲೆ ಮತ್ತು ರೋಗಗಳಿಗೆ ನಾನು ಹೇಳುತ್ತೇನೆ, ನೀನು ಒಳ್ಳೆಯವನು ಮತ್ತು ನನ್ನ ಜೀವನಕ್ಕೆ ಪರಿಪೂರ್ಣ ಇಚ್ಛೆಯನ್ನು ಅಥವಾ ಸರಿಯಾದದ್ದನ್ನು ನಿರ್ಧರಿಸುವ ದೇವರು. ಮತ್ತು ನಾನು ಈಗ ನನ್ನ ಮೇಲೆ ನಿನ್ನ ಶಿಲುಬೆಯ ಶಕ್ತಿಯನ್ನು ಜಾರಿಗೊಳಿಸುತ್ತೇನೆ. ನಜರೇತಿನ ಕರ್ತನಾದ ಯೇಸು ಕ್ರಿಸ್ತನ ರಕ್ತಧಾರೆಯ ಮೂಲಕ ಎಲ್ಲ ರೀತಿಯ ಕಾಯಿಲೆಗಳು ಅಥವಾ ರೋಗಗಳು ನನ್ನ ಸನ್ನಿಧಿಯನ್ನು ತಕ್ಷಣವೇ ಬಿಟ್ಟು ಹೋಗುವಂತೆ ನಾನು ಆಜ್ಞಾಪಿಸುತ್ತೇನೆ. ಯೇಸು ನನ್ನ ದೌರ್ಬಲ್ಯಗಳನ್ನು ಹೊತ್ತುಕೊಂಡರು. ನನ್ನ ಅಪರಾಧಗಳಿಗಾಗಿ ಅವರು ಗಾಯಗೊಂಡರು. ಅವರ ಪೆಟ್ಟುಗಳಿಂದ ನಾನು ಗುಣಮುಖನಾಗಿದ್ದೇನೆ. ಯಾವುದೇ ಕಾಯಿಲೆ, ನೋವು, ಸಾವು, ಭಯ ಅಥವಾ ವ್ಯಸನವು ನನ್ನ ಮೇಲೆ ಎಂದಿಗೂ ಬರುವುದಿಲ್ಲ. ಶಿಕ್ಷೆಯನ್ನು ಸಂಪೂರ್ಣವಾಗಿ ಪಾವತಿಸಲಾಗಿದೆ. ನಾನು ವಿಮೋಚನೆಗೊಂಡಿದ್ದೇನೆ, ಉದ್ಧಾರವಾಗಿದ್ದೇನೆ, ಪವಿತ್ರೀಕರಿಸಲ್ಪಟ್ಟಿದ್ದೇನೆ ಅಥವಾ ಮುಕ್ತನಾಗಿದ್ದೇನೆ, ಬಿಡುಗಡೆ ಹೊಂದಿಕೊಂಡಿದ್ದೇನೆ. ಆಮೇನ್.